ಅಪ್ಸೆಟ್ 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 ಈ T20 ವರ್ಲ್ಡ್ ಕಪ್ಪಲ್ಲಿ ಎಷ್ಟು ಅಪ್ಸೆಟ್ಗಳು ಯಾವ್ಯಾವ ರೀತಿಯಲ್ಲಿ ಬರ್ತದೆ ಅಂತ ನಾವೆಲ್ಲರೂ ಸಹ ಕಾಯ್ತಾ ಕೂರ್ಬೇಕಂತ ಕಾಣ್ತೇವೆ. ನಮಸ್ಕಾರ ಎಲ್ರಿಗೂ ಸಹ ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲವೇ ಕ್ಷೇಮ ಸೌಖ್ಯವೇ. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ಎರಡನೇ ವಿಡಿಯೋಗೆ ನಿಮ್ಗೆಲ್ರಿಗೂ ಸಹ ಸ್ವಾಗತ ಸುಸ್ವಾಗತ. ಅಫ್ಘಾನಿಸ್ತಾನ್, ಓ ಮೈ ಗಾಡ್, ಇವರು T20 ವರ್ಲ್ಡ್ ಕಪ್ ವಿನ್ ಆಗಲಿಕ್ಕೆ ಬಂದಿರೋದಾ ಅಂತ ನಾವೆಲ್ಲರೂ ಸಹ ಭಾರಿ ಲೈಟಾಗಿ ತಗೊಂಡಿದ್ದೆವು. ಅಪ್ಸೆಟ್ ಲಾಸ್ಟ್ ಏನು ODI ವರ್ಲ್ಡ್ ಕಪ್ಪಲ್ಲೇ ಒಂದು ಬಿಗ್ಗೆಸ್ಟ್ ಅಪ್ಸೆಟ್ ಇನ್ ದಿ ಹಿಸ್ಟ್ರಿ ಆಫ್ ಇದು ಕ್ರಿಕೆಟ್ ಆಗುವಂಥ ಸಂಭವ ಇತ್ತು. ಯಾವಾಗ ಅಫ್ಘಾನಿಸ್ತಾನ್ 292 ರನ್ ಹೊಡೆದಿದ್ರು, 292 ರನ್ ಹೊಡೆದಿದ್ರು ಆಸ್ಟ್ರೇಲಿಯಾ ಮೇಲೆ. ಆ್ಯಂಡ್ ಆಸ್ಟ್ರೇಲಿಯಾವನ್ನು 91ಕ್ಕೆ 7 ವಿಕೆಟ್ ತೆಗೆದಿದ್ರು. ಆಸ್ಟ್ರೇಲಿಯಾದು ಬಿಗ್ಗೆಸ್ಟ್ ಅಪ್ಸೆಟ್ ಇನ್ ದಿ ಹಿಸ್ಟ್ರಿ ಆಫ್ ಕ್ರಿಕೆಟ್ ಆಗ್ತಾ ಇತ್ತು. ಆ್ಯಂಡ್ ಆಲ್ ಆಫ್ ಅ ಸಡನ್ ಬಿಗ್ಗೆಸ್ಟ್ ಕಮ್ ಬ್ಯಾಕ್ ಇನ್ ದಿ ಹಿಸ್ಟ್ರಿ ಆಫ್ ಕ್ರಿಕೆಟ್ ಆಯಿತು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು 200 ಹೊಡೆದದ್ದು ನಿಮಗೆ ಗೊತ್ತುಂಟು. 7 ವಿಕೆಟ್ ಹೋದ್ಮೇಲೆ ಮತ್ತೆ ವಿಕೆಟೇ ಹೋಗಲಿಲ್ಲ. ಸೊ ಆ ಅಪ್ಸೆಟ್ಟನ್ನು ಮನಸ್ಸಿಗೆ ಭಯಂಕರ ಸೀರಿಯಸ್ ಆಗಿ ತಗೊಂಡಿದ್ರಂತ ಕಾಣ್ತದೆ ಅಫ್ಘಾನಿಸ್ತಾನ್ ಅವರು. ಏನಾದರೂ ಮಾಡಿ ನಾವು T20 ವರ್ಲ್ಡ್ ಕಪ್ಪಲ್ಲಿ ಆ ಥರದ ಒಂದು ಅಪ್ಸೆಟ್ ಕೊಡಬೇಕಂತ ಬಂದಿದ್ದಾರಂತ ಕಾಣ್ತದೆ. ಈ ಒಂದು T20 ವರ್ಲ್ಡ್ ಕಪ್ಗೆ ಅಫ್ಘಾನಿಸ್ತಾನ್ ಅವರು ಫಸ್ಟ್ ಮ್ಯಾಚ್ ಉಗಾಂಡ ವಿರುದ್ಧ 125 ರನ್ ಅಂತರದಿಂದ 154 ಅಂತರದಿಂದ 120+, ನನಗೆ ಕರೆಕ್ಟಾಗಿ 125 ಅಂತ ಅಂದ್ಕೊಂಡಿದ್ದೇನೆ. ಅಂಥ ಒಂದು ದೊಡ್ಡ ವಿಜಯ ಸಿಕ್ಕಿತ್ತು ಅವರಿಗೆ. ಫಸ್ಟ್ ಬ್ಯಾಟಿಂಗ್ ಮಾಡಿ 180 ಮೇಲೆ ಹೊಡೆದು ಉಗಾಂಡವನ್ನು 58ಕ್ಕೆ ಆಲ್ಔಟ್ ಮಾಡಿ ಹಾಕಿದ್ರು. ಇವತ್ತು ನ್ಯೂಜಿಲೆಂಡ್ಗೆ ಅದೇ ಥರದ ಒಂದು ಪಾಠ ಕಳಿಸಿದ್ರು. ನ್ಯೂಜಿಲೆಂಡ್ ವಿರುದ್ಧ 84 ರನ್ನುಗಳ ವಿಜಯ. 84 ರನ್ T20ಯಲ್ಲಿ ಇಟ್ಸ್ ಅ ಹ್ಯೂಜ್ ಥಿಂಗ್ ಮಾರಾತ್ಸ. ನ್ಯೂಜಿಲೆಂಡ್ ವಿರುದ್ಧ 84 ರನ್ನಿಂಗ್ಸಲ್ಲಿ ವಿನ್ ಆಗ್ತಾರೆ ಅಂತ ಅಂದುಕೊಂಡಿರಲಿಲ್ಲ. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ ಅಫ್ಘಾನಿಸ್ತಾನ ಹೊಡೆದದ್ದು 159 ರನ್. ಟ್ರೆಮಂಡಸ್ ಯಾಕೆ ಹೇಳ್ತೇನೆ ಅಂತಂದರೆ, ಫಸ್ಟ್ 10 ಓವರಲ್ಲಿ ಅವರ ರನ್ ಬಂದದ್ದು ಕೇವಲ 55. ವಿಕೆಟ್ ಹೋಗಿರಲಿಲ್ಲ, ಬಟ್ ರನ್ ಬಂದದ್ದು ಜಸ್ಟ್ 55 ರನ್ಸ್. ಭಾರಿ ಪ್ರೆಷರಲ್ಲಿದ್ದರು ಅಫ್ಘಾನಿಸ್ತಾನ್ ಅವರು. ಹೇಗೆ ಒಂದು ರನ್ನನ್ನು ಜಾಸ್ತಿ ಮಾಡೋದು ಅಂತ. 55 ರನ್ ಮಾತ್ರ ಬಂದಿರೋದು ನ್ಯೂಜಿಲೆಂಡ್ ವಿರುದ್ಧ. ಹಾಗಾದ್ರೆ ಎಷ್ಟು ಹೊಡಿಬೋದು? 130 ಹೊಡಿಬೋದು ಹಾಗೆ ಹೀಗೆ ಅಂತ ಅಂದ್ಕೊಳ್ತಿದ್ರೆ 159 ರನ್ ಚಟ್ಟಿದ್ರು. ಅದು ಸಹ ಲಾಸ್ಟ್ 20ನೇ ಓವರಿಗೆ ಕೇವಲ 3 ರನ್ ಬಂದದ್ದು. ಅಂದರೆ 156 ರನ್ ಹೊಡೆದಿದ್ರು 19 ಓವರಿಗೆ. ಮತ್ತೆ 3 ರನ್ ಬಂದು 20 ಓವರ್ ಆದಮೇಲೆ 159 ರನ್ ಆಯಿತು. ಆ್ಯಂಡ್ ಅವರನ್ನು ಕೇವಲ 75ಕ್ಕೆ ಆಲ್ಔಟ್ ಮಾಡಿ ಹಾಕಿದ್ರಲ್ಲ ಮಾರೆ ನ್ಯೂಜಿಲೆಂಡನ್ನು, ಜಸ್ಟ್ 75 ರನ್ಸಿಗೆ. ಓ ಮೈ ಗಾಡ್. ಫಸ್ಟ್ ನಾವು ಮಾತಾಡಬೇಕಾಗಿರೋದು ನ್ಯೂಜಿಲೆಂಡ್ ಫೀಲ್ಡಿಂಗ್ ಬಗ್ಗೆ. ನ್ಯೂಜಿಲೆಂಡಿದು ಈ ಫೀಲ್ಡಿಂಗು ಬೈ ಫಾರ್ ನನಗೆ ತುಂಬ ಮೊದಲು ಕೆಟ್ಟದಾಗಿ ಫೀಲ್ಡಿಂಗ್ ಮಾಡ್ತಿದ್ರ ಅಂತ ನಂಗೆ ಗೊತ್ತಿಲ್ಲ. ನಾನು ಕ್ರಿಕೆಟ್ ನೋಡ್ತಾ ಬರ್ತಿದ್ದ ದಿನಗಳಿಂದ ನನಗೆ ನೆನಪಿರೋ ಹಾಗೆ ಇಷ್ಟು ವರ್ಸ್ಟ್ ಫೀಲ್ಡಿಂಗ್ ಅವರು ಮಾಡಲೇ ಇಲ್ಲ. ಇಷ್ಟು ವರ್ಸ್ಟ್ ಎಸ್ಪೆಷಲಿ ಫಸ್ಟ್ 10 ಓವರ್ಸ್ ಇದೆಯಲ್ಲ, ಓ ಮೈ ಗಾಡ್, ಎಂಥ ಹಾರಿಬಲ್ ಫೀಲ್ಡಿಂಗ್ ಮಾರ್ರೆ. ಕಾನ್ವೆ ಅವರು ಆ್ಯಕ್ಚುಯಲ್ ವಿಕೆಟ್ ಕೀಪರ್ ಅಲ್ವ ಅಂತ ಡೌಟ್ ಬರುವ ಥರ ಅವ್ರದ್ದು ವಿಕೆಟ್ ಕೀಪಿಂಗ್ ಇತ್ತು. ಅವ್ರದ್ದು ಸ್ಟಂಪಿಂಗ್ ಔಟ್ ಮಿಸ್ ಅಥವಾ ಕ್ಯಾಚ್ ಡ್ರಾಪ್ ಆಗಿರಬಹುದು, ಒಂದು ರನ್ಔಟು ಕರೆಕ್ಟಾಗಿ ಕ್ಲೀನಾಗಿ ಬಾಲನ್ನು ಕಲೆಕ್ಟ್ ಮಾಡಲಿಲ್ಲ. ಮತ್ತು ಅಲ್ಲಿ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಫಿನ್ ಆ್ಯಲನ್ ಕ್ಯಾಚ್ ಬಿಟ್ಟದ್ದು, ಕ್ಯಾಪ್ಟನ್ ವಿಲಿಯಮ್ಸನ್ ಕ್ಯಾಚ್ ಬಿಟ್ಟದ್ದು, ಒಂದು ಇದು LBWಗೆ ಅವರು DRS ತಗೊಳ್ದಿದ್ದದ್ದು, ಮತ್ತು ಒಂದು ವಿಕೆಟಿಗೆ ತಾಗಿದ್ರೆ ಸಹ ಬೇಲ್ಸ್ ಬೀಳಲಿಲ್ಲ. ಇದು ಲಕ್ ಸಹ ಇರಲಿಲ್ಲ ಬಿಡಿ ಇದು ನ್ಯೂಜಿಲೆಂಡಿಗೆ. ಗುರ್ಬಾಸ್ ಅವರದು ಸ್ಯಾಂಟ್ನರ್ ಅವರ ಓವರಲ್ಲಿ ಮುಂದೆ ಬಂದು ಹೊಡಿಲಿಕ್ಕೆ ಹೋದ್ರು, ಬ್ಯಾಟಿಗೆ ತಾಗಲಿಲ್ಲ, ಅದು ಲೆಗ್ ಸ್ಟಂಪಿಗೆ ತಾಗಿ 4 ಹೋಯಿತು. ಬಟ್ ಅಂಪೈರ್ ಅನಿಸಿರೋದು ಇನ್ಸೈಡ್ ಎಡ್ಜ್ ಅಲ್ಲ, ಅದು ವಿಕೆಟಿಗೆ ತಾಗಿತ್ತು, ಬೇಲ್ಸ್ ಬಿದ್ದಿರಲಿಲ್ಲ. ಈ ಥರ ಭರಪೂರ ಲಕ್ಗಳು ಅಫ್ಘಾನಿಸ್ತಾನ ಪರವಾಗಿತ್ತು. ಅದರ ಜೊತೆಗೆ ನ್ಯೂಜಿಲೆಂಡ್ದು ವರ್ಸ್ಟ್ ಫೀಲ್ಡಿಂಗು. ಏನು ಅಂದರೆ ತುಂಬ ಲೈಟಾಗಿ ತಗೊಂಡ್ರು ಅಥವಾ ಅವರು ಇದು ಪ್ರಾಕ್ಟೀಸ್ ಮ್ಯಾಚ್ ಅಂತ ಅಂದ್ಕೊಂಡ್ರ ಅಂತ. ಅವ್ರಿಗೆ ನೆನಪೋಗಿದೆ ಆ್ಯಕ್ಚುಯಲ್ ಮ್ಯಾಚ್ ಸ್ಟಾರ್ಟ್ ಆಗಿದೆ ಅಂತ. ಪ್ರಾಕ್ಟೀಸ್ ಮ್ಯಾಚ್ ಝೋನಲ್ಲೇ ಇದ್ದರೆ ಎಂತಂತ ಗೊತ್ತಿಲ್ಲ. ಓ ಮೈ ಗಾಡ್, ಹಾರಿಬಲ್ ಫೀಲ್ಡಿಂಗ್. ಅಷ್ಟಾಗಿ ಸಹ 10 ಓವರಿಗೆ ಕೇವಲ 55 ರನ್ ಮಾತ್ರ ಹೊಡಿಲಿಕ್ಕಾದದ್ದು ಅಫ್ಘಾನಿಸ್ತಾನಿಗೆ. ಅದಾದಮೇಲೆ ಸತತ 2ನೇ ಬಾರಿಗೆ ಈ T20 ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ 2 ಮ್ಯಾಚಲ್ಲಿ 200+ ಓಪನಿಂಗ್ ಪಾರ್ಟ್ನರ್ಶಿಪ್. ಇದು ರೆಕಾರ್ಡ್ ಅಂತ ಕಾಣ್ತದೆ. ಕ್ರೇಜಿ ಮಾರೆ. ಉಗಾಂಡ ವಿರುದ್ಧ 154 ರನ್ ಹೊಡೆದಿದ್ರು ಗುರ್ಬಾಸ್ ಮತ್ತು ಜದ್ರಾನ್ ಸೇರಿಕೊಂಡು ಓಪನಿಂಗ್ ಪಾರ್ಟ್ನರ್ಶಿಪ್. ಆ್ಯಂಡ್ ಎಗೈನ್
ಇವತ್ತಿನ ಮ್ಯಾಚಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಫಸ್ಟ್ ವಿಕೆಟಿಗೆ ಗುರ್ಬಾಜ್ ಮತ್ತು ಜಜ್ರಾನ್ ಸೇರಿಕೊಂಡು 104 ರನ್ ಪೇರಿಸಿದ್ರು. ಏನು ಮಾರೆ ಕನ್ಸಿಸ್ಟೆನ್ಸಿ ಅಂದರೆ ಆ ಥರ ಅಲ್ಲಿ ಒಂದು ಲಕ್ಕಿ ಗಿಕ್ಕಿತ್ತು, ಅದು ಬಿಟ್ಟು ಹಾಕಿ ಕ್ಯಾಚ್ ಹಿಡಿಬಾರ್ದು ಅಂತ ಯಾರಾದರೂ ಹೇಳಿದರೆ ಕ್ಯಾಚ್ ಹಿಡಿಬೇಕಿತ್ತು ಅಷ್ಟಿದ್ರೆ. ಸೊ 104 ರನ್ ಹೊಡೆದ್ರು. ಜಜ್ರಾನ್ ಅವರು 44 ಹೊಡೆದು ಔಟ್ ಆದರು. ಆ್ಯಂಡ್ ಗುರ್ಬಾಜ್ ಅವರು 80 ರನ್ಸ್. ಭಯಂಕರ. ಎಂತ ಈ ಇದರಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ತಗೊಳ್ಳುವ ಪ್ಲ್ಯಾನ್ ಉಂಟಾ ಎಂತ ಅಂತ ಗೊತ್ತಿಲ್ಲ. ಸೂಪರಾಗಿ ಆಡಿದ್ರಪ್ಪ. ಆ್ಯಂಡ್ 1 ಡೌನಲ್ಲಿ ಬಂದಂತಹ ಒಮ್ರಜಾಯಿ ಅವರು ಕೂಡ ಸೂಪರಾಗಿ ಆಡಿದರು. ಅಂದರೆ ಒಂದು 13 ಬಾಲಿಗೆ 21 ರನ್. ಆ ಕ್ಯಾಮಿಯೋ ಬೇಕಿತ್ತು, ಆ ಒಂದು ರನ್ ರೇಟನ್ನು ಇನ್ನೊಂದು ಲೆವೆಲ್ಗೆ ತಗೊಂಡು ಹೋಗ್ಲಿಕ್ಕೆ ಒಂದು ಕ್ಯಾಮಿಯೋ ಬೇಕಿತ್ತು. ಆ ಕ್ಯಾಮಿಯೋ ಸೂಪರಾಗಿ ಆಡಿದರು. ಕೊನೆಯ ಮೂಮೆಂಟಲ್ಲಿ ಒಂದು ಸ್ವಲ್ಪ ವಿಕೆಟ್ ಬಿದ್ದು 159ಕ್ಕೆ 6 ವಿಕೆಟ್ಗಳನ್ನು ಕಳೆದುಕೊಂಡ್ರು. ನೆಕ್ಸ್ಟ್ ಓಕೆ ನ್ಯೂಜಿಲೆಂಡ್ ಎಂತ ಚೇಸ್ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಫಸ್ಟ್ ಬಾಲ್ ಡುಮ್ ಡಕ್ಔಟ್. ಫಿನ್ ಆ್ಯಲನ್ ಫಾರೂಕಿ ಅವರ ಬೌಲಿಂಗಲ್ಲಿ ಅಗೈನ್ ಫಾರೂಕಿ ಈ T20 ವರ್ಲ್ಡ್ ಕಪ್ ಹಿಸ್ಟ್ರಿಯಲ್ಲಿ ಹಿ ಬಿಕೇಮ್ ದ ಫಸ್ಟ್ ಬೌಲರ್ ಕನ್ಸಿಕ್ಯೂಟಿವ್ 2 ಮ್ಯಾಚಲ್ಲಿ 4 ವಿಕೆಟ್ ತೆಗೆದುಕೊಂಡಂತಹ ಫಸ್ಟ್ ಬೌಲರು ಫಾರೂಕಿಯವರಾದರು. ಫಸ್ಟ್ ಮ್ಯಾಚಲ್ಲಿ 5 ವಿಕೆಟ್ ತೆಗೆದಿದ್ರಂತ ಕಾಣ್ತದೆ ಉಗಾಂಡ ವಿರುದ್ಧ. ಆ್ಯಂಡ್ ಇವತ್ತು 4 ವಿಕೆಟ್ ಕಿತ್ತರು. ಏನು ಮಾರ ಆ ಫಸ್ಟ್ ಬಾಲ್ ಸ್ವಿಂಗ್ ರೈಟ್ ಇನ್ ದ ಸ್ಲಾಟ್. ಆ ಸ್ಲಾಟಲ್ಲಿ ಲೈಟಾಗಿ ಇನ್ ಸ್ವಿಂಗ್ ಆಗಿ ಡುಮ್ ಅಂತ ವಿಕೆಟಿಗೆ ತಾಗಿದ್ದು ಅಮೇಜಿಂಗ್. ಫಸ್ಟ್ 3 ವಿಕೆಟ್ಗಳನ್ನು ಫಾರೂಕಿಯವರು ಕಿತ್ತರು. ಏನು ಪವರ್ ಪ್ಲೇಯಲ್ಲಿಯೇ 3 ವಿಕೆಟ್ ಕಿತ್ತಾಗಿ ಆಗಿದೆ. ಫಾರೂಕಿಯವರು ಚೇತರಿಸಿಕೊಳ್ಳೇ ಇಲ್ಲ ಟು ಬಿ ಆನೆಸ್ಟ್. ನ್ಯೂಜಿಲೆಂಡ್ ಅವರು ಮೇ ಬಿ ಆ 159 ಸ್ಕೋರ್ ನೋಡಿ ನಂಗೆ ಆಗುವುದಿಲ್ಲ, ನಾನು ಯಾಕೆ ಮಾರೆ ಬ್ಯಾಟಿಂಗ್ ಮಾಡಬೇಕು, ನಾನು ಆರಾಮ್ಸೆ ಹೋಗಿ ಪೆವಿಲಿಯನಲ್ಲಿ ಕುತ್ಕೊಳ್ತೇನೆ ಅನ್ನುವಂಥ ಮನಸ್ಥಿತಿಯಲ್ಲಿ ಎಲ್ಲರೂ ಬಂದಿದ್ರ ಅಂತ. ಯಾಕಂತಂದ್ರೆ ಹೈಯೆಸ್ಟ್ ಸ್ಕೋರಿಗೆ ಗ್ಲೆನ್ ಫಿಲಿಪ್ಸ್ ಅವರಿದು 18 ರನ್ನೇ ಹೈಯೆಸ್ಟ್. ನ್ಯೂಜಿಲೆಂಡಿನ ಬ್ಯಾಟರ್ಸಲ್ಲಿ ಹೈಯೆಸ್ಟೇ 18 ರನ್. ಸೆಕೆಂಡ್ ಹೈಯೆಸ್ಟ್ ಮ್ಯಾಟ್ ಹೆನ್ರಿ 12 ರನ್ ಹೊಡೆದಿದ್ರು. ಮತ್ತೆಲ್ಲರೂ ಸಿಂಗಲ್ ಡಿಜಿಟ್. ಕಾನ್ವೆ ಆಡಲಿಲ್ಲ. ಆ್ಯಂಡ್ ವಿಲಿಯಮ್ಸನ್ ಯಾವ ಝೋನಲ್ಲಿ ಇದ್ರಂತ ಗೊತ್ತಿಲ್ಲ. ಅಲ್ಲಿ ಫಸ್ಟ್ ಸ್ಲಿಪ್ ಇಟ್ಟಿದ್ದಾರೆ ರಾಶಿದ್ ಖಾನ್ ಅವರು. ಆ್ಯಂಡ್ ಫಸ್ಟ್ ಸ್ಲಿಪ್ಪಿಗೆ ಗ್ಲಾನ್ಸ್ ಮಾಡಿ ಹೋದರು. ಕ್ಯಾಚ್ ಕೊಟ್ಟು ಅಂದರೆ ಕ್ಯಾಚಿಂಗ್ ಪ್ರಾಕ್ಟೀಸ್ ಕೊಟ್ಟೋದು. ಅದೇ ಪ್ರಾಕ್ಟೀಸ್ ಮ್ಯಾಚ್ ತಲೆಯಲ್ಲಿತ್ತು ಎಂತ ಗೊತ್ತಿಲ್ಲ. ಕ್ಯಾಚಿಂಗ್ ಪ್ರಾಕ್ಟೀಸ್ ಕೊಟ್ಟೋದ್ರು. ಆನ್ ದಿ ಅದರ್ ಹ್ಯಾಂಡ್ ನೀವು ಅಫ್ಘಾನಿಸ್ತಾನ್ ಬ್ಯಾಟ್ಸ್ಮನ್ ತೊಗೊಂಡ್ರೆ ಮಿಡ್ ವಿಕೆಟಿಂದ ಡೀಪ್ ಸ್ಕ್ವೇರ್ ಲೆಗ್ಗಲ್ಲಿ ಒಂದೊಂದು 6 ಹೊಡಿತಿದ್ರು. ಜಜ್ರಾನ್ ಒಮ್ರಜಾಯೆಲ್ಲ 6 ಹೊಡೆದದ್ದು ನೋಡಬೇಕಿತ್ತು. ಅಷ್ಟು ದೊಡ್ಡ ಗ್ರೌಂಡಲ್ಲಿ US ಇದೆಲ್ಲ ದೊಡ್ಡ ಗ್ರೌಂಡ್. ಅಂಥ ದೊಡ್ಡ ಗ್ರೌಂಡಲ್ಲಿ ಎಫರ್ಟ್ಲೆಸ್ ಆಗಿ ಅಷ್ಟು ದೊಡ್ಡ 6 ಹೊಡಿತಿದ್ರು. ಆ್ಯಂಡ್ ನ್ಯೂಜಿಲೆಂಡ್ ಅವ್ರು ಎಂತ ಆಡ್ತಿದ್ರು ಅಂತವೇ ನಂಗೆ ಅರ್ಥ ಆಗ್ತಾ ಇರಲಿಲ್ಲ. ಫಾರೂಕಿ ಅವ್ರು 4 ವಿಕೆಟ್ ಕಿತ್ತರು. ರಾಶಿದ್ ಖಾನ್ ಅವ್ರು 4 ವಿಕೆಟ್ ಕಿತ್ತರು. ಮಿಕ್ಕಿದಂಥ 2 ವಿಕೆಟ್ಗಳನ್ನು ನಾಬಿ ಅವ್ರು ಕಿತ್ತರು. ನಾಬಿ ಅಂತ ಪ್ರತಿ ಸಲ ಅಂತಿರ್ತಾರೆ. ಮೊಹಮ್ಮದ್ ನಬಿ ಅವ್ರು ಕಿತ್ತರು. 75 ರನ್ನಿಗೆ ಆಲ್ ಔಟ್. ಆ್ಯಂಡ್ 84 ರನ್ಗಳ ಹೀನಾಯ ಸೋಲು ನ್ಯೂಜಿಲೆಂಡಿಗೆ, ಅಥವಾ 84 ರನ್ಗಳ ಭರ್ಜರಿ ಜಯ ಅಫ್ಘಾನಿಸ್ತಾನಕ್ಕೆ. ಅಫ್ಘಾನಿಸ್ತಾನ 2 ಮ್ಯಾಚಲ್ಲಿ ತನ್ನ ಒಪೋನೆಂಟನ್ನು ಆಲ್ ಔಟ್ ಮಾಡಿ ಹಾಕಿದ್ರು. ಫಸ್ಟ್ ಮ್ಯಾಚಲ್ಲಿ 58 ರನ್ನಿಗೆ ಆಲ್ ಔಟು, ಸೆಕೆಂಡ್ ಮ್ಯಾಚಲ್ಲಿ 75 ರನ್ನಿಗೆ ಆಲ್ ಔಟ್ ಮಾಡಿ ಹಾಕಿರೋದು. ಆ್ಯಂಡ್ 2 ಮ್ಯಾಚಲ್ಲಿ ಸಹ ಬ್ಯಾಟಿಂಗ್ ಜಬರ್ದಸ್ತಾಗಿ ಕ್ಲಿಕ್ ಆಗಿದೆ. ಆ್ಯಂಡ್ ರನ್ ರೇಟ್ 2 ಮ್ಯಾಚ್ ಆದಮೇಲೆ +5. ಬಾಪ್ರೆ ಬಾಪ್. ಇವಾಗ ಅಂದರೆ ನಾವು ಸುಮ್ಮನೆ ವಿಶ್ಲೇಷಣೆ ಮಾಡ್ತೇವಲ್ಲ, ಯಾರು ಬರ್ಬೋದು ಸೂಪರ್ 8ಗೆ, ಯಾರು ಬರ್ಬೋದು, ಪ್ರತಿ ಗ್ರೂಪಿಂದ 2 ತಂಡ ಯಾವ್ಯಾವ್ದು ಬರ್ಬೋದು, ಅದು ಮಾಡಲೇಬಾರ್ದು. ಯಾಕಂತಂದರೆ ಈ T20 ವರ್ಲ್ಡ್ ಕಪ್ ಇಟ್ ಈಸ್ ಮೋರ್ ಆಫ್ ಅಪ್ಸೆಟ್ ಅಂತ ಕಾಣ್ತದೆ. ಅಥವಾ ಅಸೋಸಿಯೇಟ್ ನೇಷನ್ಸ್ ಅಥವಾ ಸ್ವಲ್ಪ ಲೀಸ್ಟ್ ಎಕ್ಸ್ಪೆಕ್ಟೆಡ್ ತಂಡಗಳು ದೊಡ್ಡ ಅಪ್ಸೆಟ್ಟನ್ನು ಕ್ರಿಯೇಟ್ ಮಾಡ್ತಾ ಇರೋದ್ರಿಂದಾಗಿ ಯಾರು ಸೂಪರ್ 8ಗೆ ಬರ್ತಾರೆ ಅಂತ ಮೊದಲೇ ಡಿಸೈಡ್ ಮಾಡೋದು. ಇವ್ರು ಬರ್ಬೋದು, ಅವ್ರು ಬರ್ಬೋದು, ಅವರವರ ವಿರುದ್ಧ ಮ್ಯಾಚ್ ಆಗ್ಬೋದು, ಇದೆಲ್ಲ ತಲೆನೇ ಕೆಡಿಸ್ಕೊಳ್ಬಾರ್ದು ಅಂತ. ಯಾರು ಬೇಕಾದರೆ ಸಹ ಸೂಪರ್ 8ಗೆ ಬರುವಂತಹ ಒಂದು ಸಂಭವ ಉಂಟು. ಯಾಕಂತಂದರೆ ಆ ಥರ ಫೈಟ್ ಕೊಡ್ತಾ ಇದ್ದಾರೆ. ಆ್ಯಂಡ್ ಸ್ವಲ್ಪ ಲೋ ಸ್ಕೋರ್ ಮ್ಯಾಚಸ್ ಆಗಿರೋದ್ರಿಂದಾಗಿ ಯಾವಾಗ ಎಂತ ಬೇಕಾದರೂ ಆಗ್ಬೋದು ಅಂತ ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಓವರ್ ಆಲ್ ನಾನು ತೀರಾ ನೀರಸವಾಗಿ ಸಾಕ್ತದೆ. ಈ ಗ್ರೂಪ್ ಸ್ಟೇಜ್ ಮ್ಯಾಚ್ಗಳೆಲ್ಲ ತೀರಾ ನೀರಸವಾಗಿ ಸಾಕ್ತದೆ. ಸೂಪರ್ 8 ಮಾತ್ರ ಜಬರ್ದಸ್ತಾಗಿ ಇರ್ತದೆ ಅಂತ ಅಂದ್ಕೊಂಡಿದ್ದೆ. ಆ ಒಂದು ನಂಬಿಕೆ ಸುಳ್ಳಾಯಿತು. ಆ್ಯಸ್ ಅ ಕ್ರಿಕೆಟ್ ಫ್ಯಾನ್ ಆಗಿ ನನಗೆ ಭಾರಿ ಖುಷಿ ಆಯಿತು. ನಿಮಗೆಂತ ಅನಿಸಿತು ಈ ಮ್ಯಾಚ್? ನನಗೆ ಅನಿಸೋದೇನು ಅಂತಂದರೆ ಇದು ODI ವರ್ಲ್ಡ್ ಕಪ್ಪಲ್ಲಿ ಆಗಬೇಕಾಗಿದ್ದಂತಹ ಒಂದು ಅಪ್ಸೆಟ್ ಜಸ್ಟ್ ಪೋಸ್ಟ್ಪೋನ್ ಆಗಿ ಇವತ್ತಿಗೆ ಆ ಒಂದು ಅಪ್ಸೆಟ್ ಆಗಿ ಪರಿಣಮಿಸಿತು ಅಂತ ಅಂದ್ಕೊಳ್ತೇನೆ. ಕಂಗ್ರ್ಯಾಚುಲೇಷನ್ ಅಫ್ಘಾನಿಸ್ತಾನ್. ರೀಸೆಂಟ್ ಇಯರ್ಸಲ್ಲಿ ಅವರು ಬೆಳೆದು ಬಂದಂತಹ ಹಾದಿ ಮತ್ತು ಅವರು ಒಂದು ಲೆವೆಲ್ಗೆ ಬಂದ ಹಾದಿ ಉಂಟಲ್ಲ, ಅದು ಸೂಪರ್ ಅಪ್ಪ. ಎಲ್ಲ ಸೂಪರಾಗಿ ಆಡ್ತಾ ಇದ್ದಾರೆ. ವರ್ಲ್ಡ್ ಕ್ಲಾಸ್ ಪ್ಲೇಯರ್ಸ್ ಥರ ಆಡ್ತಾ ಇದ್ದಾರೆ. ಗುರ್ಬಾಜ್ ಆಗಿರ್ಬೋದು, ರಾಶಿದ್ ಖಾನ್ ಆ್ಯಂಡ್ ಫಾರೂಕಿ, ಎಂತ ಮಾರ ಆ ಸ್ವಿಂಗ್ ಎಲ್ಲ ಅಲ್ಟಿಮೇಟ್. ತುಂಬ ಖುಷಿ ಆಯ್ತು. ನಿಮ್ಗೆಂತ ಅನಿಸುತ್ತೆ ಈ ಮ್ಯಾಚ್? ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ನಾನು ಕ್ಯಾನಡಾ ವರ್ಸಸ್ ಐರ್ಲೆಂಡ್ದು ವಿಡಿಯೋ ಏನು ಮಾಡೋದಿಲ್ಲ. ಎಸ್,
ಕ್ಯಾನಡಾ ವಿನ್ ಆಗಿದ್ದಾರೆ, ಅವರು ಡಿಫೆಂಡ್ ಮಾಡಿದರು ನ್ಯೂಯಾರ್ಕ್ ಪಿಚ್ಚಲ್ಲಿ ಅಂತ ಅಂದ್ಕೊಳ್ತೇನೆ. ಗುಡ್ ನ್ಯೂಯಾರ್ಕ್ ಪಿಚ್ಚಲ್ಲಿ ನ್ಯೂಯಾರ್ಕ್ ಪಿಚ್ಚಲ್ಲಿ ಎಲ್ಲ ಡಿಫೆಂಡ್ ಮಾಡಿದ್ದು, ಒಳ್ಳೆ ಡಿಫೆಂಡ್ ಮಾಡಿದರು. ಆ್ಯಂಡ್ ಇಟ್ಸ್ ಅ ಲೋ ಸ್ಕೋರಿಂಗ್ ಪಿಚ್. ಅದೇ ಪಿಚ್ಚಲ್ಲಿ ನಮ್ಮದು ನಾಳಿನ ಪಂದ್ಯ ಆಗ್ತಾ ಇರೋದು ಅಂತ ಅಂದ್ಕೊಳ್ತೇನೆ ನಾನು. ಭಾರತ ವರ್ಸಸ್ ಪಾಕಿಸ್ತಾನ, ಎಲ್ಲರೂ ಸಹ ಮಹತ್ವಾಕಾಂಕ್ಷೆಯಿಂದ ಕಾಯುತ್ತಿರುವಂತಹ ಮ್ಯಾಚ್. ಅದರ ಪ್ರಿವ್ಯೂ ನಾಳೆ ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ ಅಪ್ಲೋಡ್ ಮಾಡ್ತೇನೆ. ಸರಿಯಾ? ಕಮೆಂಟ್ ಸೆಕ್ಷನ್ ತಿಳಿಸಿ ಈ ಮ್ಯಾಚಿನ ಬಗ್ಗೆ. ಸರಿ, ಬರುವ, ನಮಸ್ಕಾರ.